ಶ್ರೀಮಂತ ಮನೆತನದಲ್ಲಿ ಬೆಳೆದ ಚೆನ್ನಮ್ಮ 16 ಏಳು ಬೀಳನ್ನ ಕಂಡಿದ್ರು. ಬಾಡಿಗೆ ಮನೆಯಿಂದ ಶುರುವಾದ ಯಾನ ಈ ಹಂತಕ್ಕೆ ಬಂದಿತ್ತು. ಹೀಗಾಗಿ ಬಾಡಿಗೆ ಮನೆ ಮುಂದೆಯೂ ಅಂತಿಮ ಯಾತ್ರೆ ಸಾಗಿ ಹೋಗಿದೆ. ತಿಳಿದವರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು. ನಾವು ಮಾಡೋ ಪುಣ್ಯ ನಮ್ಮ ತಲೆ ಕಾಯುವಂತಿರಬೇಕು ಅಂತ. ಇದರಂತೆಯೇ ಬದುಕಿದವರು ಚೆನ್ನಮ್ಮ. ದೊಡ್ಡಗೌಡ್ರ ಮಡದಿಯಾಗಿದ್ರು, ರಾಜಕೀಯ ಧುರೀಣರ ತಾಯಿಯಾಗಿದ್ರು, 16 ಜನರ ಪಾಲಿನ ಆಶ್ರಯದಾತೆಯಾಗಿದ್ರು. ಆದರೆ ಯಾವತ್ತೂ ಮುನ್ನೆಲೆಗೆ ಬರಲಿಲ್ಲ, ಎಲ್ಲಿಯೂ ಕಾಣಿಸಿಕೊಳ್ಳಿಲ್ಲ. ಎಲೆಮರೆಯ ಕಾಯಿಯಂತೆ ಸದಾ ಒಳಿತನ್ನೇ ಬಯಸುತ್ತಾ ಬಂದ್ರು. ಹೀಗಾಗಿಯೇ ಇವತ್ತು ಸಾವಿರಾರು ಮಂದಿ ಚೆನ್ನಮ್ಮ ಅವರನ್ನ ಕೊಂಡಾಡ್ತಿರೋದು. ಚೆನ್ನಮ್ಮರ ಮನೆಯ ಅನ್ನದ ಋಣ ನೆನೆದು ಕಣ್ಣೀರು ಸುರಿಸ್ತಿರೋದು. ಹುಟ್ಟೂರು ಅಂದ್ರೆ ಚೆನ್ನಮ್ಮಗೆ ಇನ್ನಿಲ್ಲದ ಅಭಿಮಾನ. ಚೆನ್ನಮ್ಮ ಹುಟ್ಟಿ ಬೆಳೆದಿದ್ದು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದ ಮುತ್ತಿಗೆ ಹಿರೇಹಳ್ಳಿಯಲ್ಲಿ. ಹೀಗಾಗಿಯೇ ಹುಟ್ಟೂರು ಅಂದ್ರೆ ಇನ್ನಿಲ್ಲದ ಅಭಿಮಾನ. ದೇವೇಗೌಡರನ್ನ ಮದುವೆಯಾಗಿ ಬಂದ್ಮೇಲೂ ಹುಟ್ಟೂರಿನ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ರು. ತಮ್ಮೂರಿನವರು ಯಾರೇ ಬಂದ್ರೂ ಅಭಿಮಾನದಿಂದ ಕಾಣ್ತಿದ್ರು. ಕಷ್ಟ ಅಂತ ಮನೆ ಬಳಿ ಬಂದವರನ್ನ ಬರಿಗೈಯಲ್ಲಿ ಕಳುಹಿಸ್ತಿರ್ಲಿಲ್ಲ. ತಮ್ಮೂರಲ್ಲಿರೋ ಶಕ್ತಿ ದೇವತೆ ಶ್ರೀ ಚೆನ್ನಾಂಬಿಕಾ ದೇವಿಯ ಹೆಸರನ್ನೇ ಚೆನ್ನಮ್ಮಗೆ ಇಟ್ಟಿದ್ರಂತೆ. ಹೀಗಾಗಿ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸ್ತಿದ್ರು. ಅಲ್ಲದೆ ಮುತ್ತಿಗೆ ಹಿರೇಹಳ್ಳಿಯ ಹಲವು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ನೆರವಾಗಿದ್ರು. ಹೀಗಾಗಿ ಹುಟ್ಟೂರಲ್ಲೂ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ನಡೆಯಿತು. ಬಾಡಿಗೆ ಮನೆ ಮೇಲೆ ಚೆನ್ನಮ್ಮಗೆ ಅಪಾರ ಅಭಿಮಾನ. ದೇವೇಗೌಡರ ಬದುಕಿನ ಪ್ರತಿಯೊಂದು ಕ್ಷಣದಲ್ಲೂ ಚೆನ್ನಮ್ಮ ಭಾಗಿಯಾಗಿದ್ರು. ಹೀಗಾಗಿ ಹರದನಹಳ್ಳಿಯಿಂದ ಹೊಳೆ ನರಸೀಪುರ ಟೌನ್ಗೆ ಬಂದಾಗ 10 ರೂಪಾಯಿಯ ಬಾಡಿಗೆ ಮನೆಯಲ್ಲಿದ್ದರು. ಈ ಮನೆಯಲ್ಲಿ ಚೆನ್ನಮ್ಮ ಅವರ ಸಾವಿರಾರು ನೆನಪುಗಳಿವೆ. ಇದೇ ಕಾರಣಕ್ಕೆ ಇದೇ ಮನೆ ಮೂಲಕವೇ ಅಂತಿಮ ಯಾತ್ರೆ ಸಾಗಿ ಬಂತು. ಇನ್ನು 1962ರ ಸಮಯದಲ್ಲಿ ತುಂಬಾನೇ ಕಷ್ಟಪಟ್ಟು ಜಮೀನೊಂದನ್ನು ಖರೀದಿಸಿದ್ರು. ಆಗಿನ ಕಾಲಕ್ಕೆ 1,500,000 ಕೊಟ್ಟು ಜಮೀನು ಖರೀದಿಸಿದ್ರಂತೆ. ಆ ಜಮೀನಿನ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದ ಚೆನ್ನಮ್ಮ ಗದ್ದೆ ನಾಟಿ ಮಾಡಿಸಿದ್ರಂತೆ. ತಾಯಿ ಜಮೀನು ಅವರು 62ರಲ್ಲಿ ನಮ್ಮ ತಾಯಿ ಜಮೀನು ಅವ್ರ ಹೆಸರಲ್ಲಿ ತಗೊಂಡಿದ್ರು. ನಮ್ಮ ತಾಯಿ ಇದನ್ನು ಇದಿಟ್ಟು 62ರಲ್ಲಿ ಅಡ ಇಟ್ಬಿಟ್ಟು ತಗೊಂಡಿದ್ರು. ಒಡಲಿ ಹತ್ರ ಸುಮಾರು ಆವತ್ತಿನ ಕಾಲದಲ್ಲಿ 1,500,000 ರೂಪಾಯಿಗೆ ತಗೊಂಡಿದ್ರು. ಅಷ್ಟು ಎಲ್ಲ ಕೇಳಿದ್ರು. 1,500,000 ಎಷ್ಟಕ್ಕೂ ತಗೊಂಡು ನಮ್ಮ ತಾಯಿ. ಈಗ ಅಲ್ಲಿಗೆ ಅವ್ರು ಹೋಗಲೇಬೇಕು ಅಂತೇಳಿ ನಮ್ಮ ತಾಯಿ ಹಾಕ್ಬೇಕು. ಅಲ್ಲೇ ನಮ್ಮ ತಾಯಿ ಗದ್ದೆ ನಾಟಿ ಮಾಡೋದು. ಮತ್ತು ಅಲ್ಲೇ ನಮ್ಮ ತಂದೆ 80ನೇ ಇಸ್ವಿಲಿ ಅಲ್ಲಿದ್ದರು. ಅಲ್ಲೇ ವಾಸ ಇದ್ರು. ಚೆನ್ನಮ್ಮ ದೊಡ್ಡ ದೈವ ಭಕ್ತೆಯಾಗಿದ್ರು. ಸದಾಕಾಲ ದೇವರ ಧ್ಯಾನದಲ್ಲೇ ತಲ್ಲೀನರಾಗಿದ್ರು. ಹೀಗಾಗಿ ರಂಗನಾಥ ಸ್ವಾಮಿ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹರದನಹಳ್ಳಿಯ ಶಿವನ ದೇವಸ್ಥಾನದಲ್ಲಿ ಚೆನ್ನಮ್ಮ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನದ ತೀರ್ಥವನ್ನು ತಂದು ಪಾರ್ಥಿವ ಶರೀರಕ್ಕೆ ಪ್ರೋಕ್ಷಣೆ ಮಾಡಿದ್ರು. ಒಟ್ನಲ್ಲಿ ದೊಡ್ಡಗೌಡರ ಕುಟುಂಬಕ್ಕೆ ಚೆನ್ನಮ್ಮ ನೆನಪುಗಳ ಬುತ್ತಿಯನ್ನೇ ಬಿಟ್ಟು ಹೋಗಿದ್ದಾರೆ. ಅಗಲಿದ ಮಹಾತಾಯಿಯನ್ನ ಇಡೀ ಕುಟುಂಬ ಅದ್ಧೂರಿಯಾಗಿ ಕಳುಹಿಸಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.